ನೋಡಿ ಹೆದರಿ ಹುಚ್ಚು ಹೋಯ್ಕೊಂಡ ಬಾಲಕ್ಕ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಯಾಕೆ ವ್ಲಾಗ್ ಮಾಡತ್ತೀವಪ್ಪ ಅಂತಂದ್ರೆ ಸಡನ್ಲಿ ಒಂದು ಗೋಕರ್ಣ ಟ್ರಿಪ್ ಮಾಡೇವಿ. ಹೆಂಗೆ ಟ್ರಿಪ್ ಅಂತಂದ್ರೆ ಒಂದು ತಾಸು 1.5 ತಾಸು ಒಳಗೆ ಪ್ಲ್ಯಾನ್ ಮಾಡಿದ ಟ್ರಿಪ್ ಇದೆ. ಅದಕ್ಕಂತೇಳಿ ಎಲ್ಲರೂ ರೆಡಿಯಾಗಿ ಸಡನ್ ಆಗಿ ಸಂಜೆಗೆ ಬಿಡಾತೀವಿ. 5 ಗಂಟೆ ಆಗೈತಿ ಈಗ. ಸೊ ಈಗ ಇನ್ನೊಬ್ರು ಪ್ರತೀಕ್ ಅಂತದ ನಮ್ಮ ದೋಸ್ತ, ಅವನೊಬ್ಬನ ಕರ್ಕೊಂಡೆ ಇವ್ರ ಕಿರಣ್ ಬೈ ಅಂತೇಳಿ, ಹಾಯ್, ಇವ್ ಓಂಕಾರ ಅಂತೇಳಿ, ಇವ್ ನೋಡಿರ್ಬೇಕು ನೀವು ಹಳೆ ವ್ಲಾಗ್ದಾಗ. ಈಗ ನೆಕ್ಸ್ಟ್ ಪ್ರತೀಕ್ ಬರ್ತಾನೆ. ಪ್ರತೀಕನ ಹತ್ತಿಸ್ಕೊಂಡೆ ನೀವು ಮುಂದೆ ಸಿಗ್ತೇನಂತೆ. ಅಲ್ಲಿ ಮಠ ಸ್ಟೇಟ್ಯೂನ್ ಆಗಿದೆ. ಬಂದ ನೋಡ್ರಿ ಪ್ರತೀಕ್. ಇಲ್ಲಿ ಪ್ರತೀಕ್ ಇವ ಲವರ್ ಬಾಯ್ ಅಂತ ಹೇಳಿ ಸಿಂಗಲ್ ಅದನ್ ಪಾಪ. ನಾ ಹಂಗ ಮಸ್ಕಿರಿ ಮಾಡಿದೆ. ಅವ ಒಂದ್ ಕನ್ಯಾ ಹುಡುಗರಿ ಯಾರ ಇಲ್ಲ ಸಿಂಗಲ್ ಅದನ. ನೀವು ಸಿಂಗಲ್, ಪೂರ ಸಿಂಗಲ್. ಇವ ಸಿಂಗಲ್ ಒಳಗೆ ಸಿಂಗಲ್. ಇವ ಇನ್ನೊಬ್ಬ ದೊಡ್ಡ ಸಿಂಗಲ್ ಬರ್ತಾನ್ರಿ. ಅವ ಮುಂದ್ ಹತ್ತಿಸ್ಕೊಳ್ಳೋಣಂತೆ. ಅವ್ನ ಹತ್ತಿಸ್ಕೊಂಡ ಮ್ಯಾಗ ನಿಮ್ಗೆ ಬೆಡ್ ಹಾಕೀನಿ. ಲೆಟ್ಸ್ ಗೋ ಗೈಸ್. ಈಗ ನೋಡ್ರಿ ಸ್ಪೆಕ್ಟ್ ಇತ್ತು ಕಿಶದಾಗ, ಹಾಕೊಂಡಿದ್ದಿಲ್ಲ. ಈಗ ಹೆಂಗ್ ಕಾಣತ್ತೇನೆ ಗೈಸ್. ಈಗ ಜಸ್ಟ್ ಡೀಸೆಲ್ ಹಾಕ್ಸಕ್ ಬಂದೇವಿ. ಡೀಸೆಲ್ ಹಾಕ್ಸ್ಕೊಂಡು ಹೋಗೋಣಂತ. ಲೆಟ್ಸ್ ಗೋ. ಅಂದ್ರೆ ನೋಡ್ರಿ ಹೆಗಳ ಕೇಳಿದ್ನಲ್ಲ, ನೋಡಿ ಹೇಳಕ್ ಹೋಗ್ರಿ. ಈಗ ಜಸ್ಟ್ ನಮ್ಮ ಇವ್ರ ಆಫೀಸರ್ ವಿಠಲ್ ಅವ್ರನ್ನ ಕರ್ಕೊಂಡ್ಬಿಟ್ಟು ನಾವೀಗ ಸಾಕ್ತಾ ಇದೀವಿ ಮುಂದೆ. ಈಗ ಮುಂದೆ ಹೋಗಿ ಒಂದು ಬ್ರೇಕ್ ತಗೊಂಡ್ಮೇಲೆ ನಿಮ್ಗೆ ಸಿಗ್ತೇನಂತ. ಅಲ್ಲಿ ಮಟ್ಟ ಎಲ್ಲರೂ ಚಾ ಕುಡಿದು ಬರ್ರಿ. ಬೈ ಬೈ. ಲೈಟ್ ಹಂಗೆ ಒಂದು ನೂಡಲ್ಸ್ ಗೋಬಿ ತಿಂದ ತಗೊಂಡ್ರೆ ಅಂತ ಹೇಳಿ ಸ್ಟಾಪ್ ಮಾಡಿದ್ದೀವಿ. ಗೈಸ್ ಈಗ ಜಸ್ಟ್ ಹೊಂಟೇವಿ ರೋಡ್ದಾಗ. ಸಿಗ್ತೀವಿ ಅಂತ ಟೈಮ್ ಭಾಳ ಆಗೈತಿ. ಸೊ 10 ಗಂಟೆಗೆ ರೀಚ್ ಆಗ್ಬೇಕು ನಾವು ಗೋಕರ್ಣ. ಎಷ್ಟೊತ್ತಿದ್ರು ನಿಮ್ಗೆ ಅಲ್ಲಿ ಹೋಗಿ ಸಿಗ್ತೇನೆ ಅಂತ ಬರ್ರಿ. ಟೈಮ್ ಯಾಕೆ ವೇಸ್ಟ್ ಮಾಡೋಣ. ಟಾಟಾ ಬಾಯ್ ಬಾಯ್, ಸೀ ಯು. ಈಗ ಜಸ್ಟ್ ಬಂದೆ ಗೋಕರ್ಣಕ್ಕೆ ಬಂದು ಪಾರ್ಕಿಂಗ್ ಮಾಡತ್ತೇವೆ ನೋಡ್ರಿ. ಹಾಯ್ ಗಾಯ್ಸ್, ನಾವು ಬಂದಿದ್ದೀವಿ ಗೋಕರ್ಣ ಬೀಚ್ಗೆ. ಒಂದು ಟೆಂಟ್ ಸ್ಟೇ ನೋಡತ್ತಿದ್ದೀವಿ. ಸೊ ಅದ್ರೊಳಗೆ ಲೊಕೇಶನ್ ನೋಡೀವಿ. ಅದು ಎಲ್ಲೆಲ್ಲೋ ತೋರ್ಸಾತೈತಿ. ಫುಲ್ ಲಾಸ್ಟ್ ಹುಡ್ಕಾಕ್ ಹೊಂಟೇವಿ. ಈಗ ಬರೀ ಸಿಗು ಮಠ ಹುಡ್ಕೊಂಡು ಇವತ್ತು ನೈಟ್ ಫುಲ್ ಲೈನ್ ಸ್ಟಾರ್ಟ್. ಎಲ್ಲ ಸ್ಟೇಗಳಿವೆ. ನೀವು ಯಾವ್ಯಾವ ಬುಕ್ ಮಾಡಿರ್ತೀರಲ್ಲ ಅವು ಅಲ್ಲಿ ಬರ್ಬೋದು. ನೋಡ್ರಿ ಹೆಂಗೈತೆ ನೈಟ್ ವ್ಯೂಸ್. ನೋಡ್ರಿ ರೂಮ್ ಮಾಡೇವಿ. ಟೆಂಟ್ ಸಿಗಲಿಲ್ಲ, ಸೊ ಅದ್ರ ಸಂಬಂಧ ರೂಮ್ ಮಾಡೇವಿ. ಸ್ಯಾಟರ್ಡೆ ವೀಕೆಂಡ್ ಫುಲ್ ಎಲ್ಲ ಆಗ್ಬಿಟ್ಟಾವ. ಎಲ್ಲ ಫುಲ್ ಆಗ್ಯಾವ. ಇವ್ 12 ಆಗೈತ್ರಿ ಪಾಪ. ಇವೆಲ್ಲ ಹಳ್ಳ ಹಿಡ್ಸಿದ್ದು ಗಿಚ್ಚ ಮಕ್ಕೋತಿದ್ವಿ ನೋಡು. ಮಧ್ಯಾಹ್ನ ಮಟ್ಟ ಮಕ್ಳು. ಹಾಯ್ ಗೈಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಈಗ ಇದ್ದೀವಿ ರೂಮ್ ಮಾಡಿ ಒಂದು ಮಕ್ಕೊಂಡಿದ್ದೀವಿ ಮಸ್ತ್ ಅಂದ. 7:30 ಆಗೈತಿ ಈಗ. ನೋಡ್ರಿ ಹೆಂಗೈತಿ ಈಗ ಬೆಳಿಗ್ಗೆ 7:30ಗೆ. ಹಂಗೈತಿ ನೋಡ್ರಿ ರೆಸಾರ್ಟ್. ಮೀನ್ಸ್ ರೆಸಾರ್ಟ್ ಅಂದ್ರೆ ಒಂಥರ ಹೋಮ್ ಸ್ಟೇಗಳಿವೆಲ್ಲ. ಟೆಂಟ್ ಹೋಮ್ ಸ್ಟೇ ಸಿಗಲಿಲ್ಲ. ಸೊ ಹಾಯ್ ಬ್ರೋ, ಗುಡ್ ಮಾರ್ನಿಂಗ್. ಹಾಯ್ ಗುಡ್ ಮಾರ್ನಿಂಗ್. ಸನ್ನಿ ಬ್ರೋ ಅಂತ ಇಲ್ಲಿ ಅವ್ರದ್ದೊಂದು ಸ್ಟೇ ಇದೆ. ಯಾವ ಸ್ಟೇ ಇದೆ? ಬಾಬ್ಸ್ ಬೀಚ್ ಹೌಸ್. ನೆಕ್ಸ್ಟ್ ಟೈಮ್ ಅಂದ್ರೆ ಎಲ್ಲರೂ ಇಲ್ಲಿ ಜಾಯ್ನ್ ಆಗ್ರಿ. ಮಸ್ಟ್. ಥ್ಯಾಂಕ್ ಯು ಫಾರ್ ದ್ಯಾಟ್, ರೆಸ್ಪೆಕ್ಟ್ ಫಾರ್ ದ್ಯಾಟ್. ಅಣ್ಣ ಏನು ಮಾಡ್ರಿ ನಾಷ್ಟ?
ದೋಸೆ ಮಾಡಿ ಬ್ರೋ. ಬರ್ತೀವಿ ವಾಪಸ್ ಬರ್ತೀವಿ. ಗೈಸ್ ರೀಲ್ಸ್ ಮಾಡೋರ್ದು ಅಂತಂದ್ರೆ ಏನೋ ತಿಳ್ಕೊಂಬಿಟ್ಟಾರ ಎಲ್ಲರೂ. ಒಂದು ರೀಲ್ಸ್ನ ನೋಡಿ ಲೈಕ್ ಆದ್ರೂ ಮಾಡ್ತೀರಿ, ಡಿಸ್ಲೈಕ್ ಆದರೂ ಮಾಡ್ತೀರಿ. ಸೊ ಅದ್ರ ಸಂಬಂಧ ನಾವು ಏನೇನು ಕಷ್ಟಪಡ್ತಿರ್ತೇವೆ ಅನ್ನೋದು ನಮ್ಗೆ ಗೊತ್ತಿರ್ತೈತಿ. ಸೊ ಒಂದು ರೀಲ್ಸ್ ಸಂಬಂಧ ಬೆಳಿಗ್ಗೆ 7:30 ಎದ್ದು ಫಸ್ಟಿಗೆ ಮುಕ್ಕೊಂಡೇವೆ ಬೀಚ್ದಾಗ. ಇಲ್ಲಿ ನೋಡ್ರಿ ನಮ್ಮ ಹುಡುಗರು ಆಲ್ರೆಡಿ ಹೆಂಗೆ ಮಾಡತ್ತಾರೆ, ಈಗ ಮಸ್ತ್ ಎಂಜಾಯ್ಮೆಂಟ್ ಮಾಡತ್ತಾರೆ ನಾವು ಬರೋಕ್ಕಿಂತ ಮುಂಚೆ. ಏನೇನೋ ಬರ್ಬಿಟ್ಟಾರೆ ಇದೇನು. ವಾವ್, ಜೈ ಶ್ರೀರಾಮ್ ಅಂತ ಬಂದು ಬರ್ಬಿಟ್ಟಾರೆ ಎಲ್ಲರೂ. ಕಮೆಂಟ್ದಾಗ ಒಂದ್ಸಲ ಜೈ ಶ್ರೀರಾಮ್. ಗಾಯ್ಸ್ ಈಗ ಶೂಟಿಂಗ್ ಮಾಡಿದ್ವಿ. ಗೀಚ್ ಅಂದ್ರೆ ಗೀಚ ಬಂದೈತಿ ಶೂಟ್. ರೀಲ್ಸ್ ಹಾಕ್ತೇನಂತೆ. ಮಂಡೆ ಎಲ್ಲ ಉದ್ರೇ ಬರ್ತೈತಿ, ಚೆಕ್ ಮಾಡ್ತೈತಿ. ಮಸ್ತ್ ಆಗೈತಿ. ಪ್ಲೇಸ್ ಭಾರಿ ಐತಲ್ಲ ಪ್ಲೇಸ್ ಇದು. ಗಿಚ್ಚ ಇಲ್ಲೆಲ್ಲ ರೊಕ್ಕ ಇದನ್ನ ಮಾಡ್ಕೊಂಡ್ ಬರ್ಬೇಕು, ಆರಾಮ್ ಪೀಸ್ಫುಲ್ ಬರ್ಬೇಕು. ಇಲ್ಲಿ ರೊಕ್ಕ ಅಲ್ಲ, ಇಲ್ಲಿ ಎದಕ್ಕೆ ಬರ್ಬೇಕು ಗೊತ್ತಾನ? ಸಾಲ ಬೇದಿ, ಆಮೇಲೆ ಮನಸ್ತಾಪಗಳು, ಲವ್ ಫೀಲಿಯರ್ಸ್, ಆಮೇಲೆ ಏನವ ಇನ್ನೊಬ್ಬರನ್ನ ನಂಬಿ ಮೋಸ, ಗಂಡ ಹೆಂಡತಿ ಕಲಹ, ಜಗಳಗಳಾದಾಗ ಈ ನಂಬರಿಗೆ ಫೋನ್ ಹಚ್ಚಿ ಇದಕ್ಕೆ ಹೋದ್ನಿ ಹಾಕೊಬಿಡ್ರಿ. ಆರಾಮ್ ಬರ್ರಿ ಇಲ್ಲಿ, ಆರಾಮ್ ಬರ್ರಿ. 1500 ರೂಪಾಯಿ 2000 ರೂಪಾಯಿ ರೂಮ್ ಅದಾವ. ಮಸ್ತಂಗೆ ಮಾಡ್ಕೊಂಡು ಮಸ್ತಂಗೆ ಆರಾಮ್ ಕುಂತ ನೆಮ್ಮದಿ ತಗೊಂಡು ಹೋಗ್ಬೇಕು. ಅಲ್ಲಿ ಹೋಗಿ ನಂಗೆ ಊರ್ ತುಂಬಾ ಸಾಲ ಮಾಡಿ ಇಲ್ಲಿ ಬರೋ ವಿಚಾರ ಬಂದಿಂದ ಚಲೋ ವಿಚಾರ ಇಟ್ಟಿ. ಗೈಸ್ ಈಗ ಜಸ್ಟ್ ಎಲ್ಲ ಫ್ರಿಜ್ ಅಪ್ ಆಗಿ ರೂಮ್ ಚೆಕ್ಔಟ್ ಮಾಡತ್ತೀವಿ. ಬೀಚ್ದಾಗೆಲ್ಲ ಎಂಜಾಯ್ಮೆಂಟ್ ಮಾಡಿ ಈಗ ಗುಡಿಗೆ ಹೊಂಟೇವೆ ಫ್ರೆಶ್ ಅಪ್ ಆಗಿ. ನೋಡ್ರಿ ಎಲ್ಲ ಗೆಟಪ್ ಹೆಂಗಾಗ್ಯಾವ ಎಲ್ಲ ಹುಡುಗರು. ಇವತ್ತು ಫುಲ್ ಲುಂಗಿಗೆ ಬಾ ಔಟ್ಫಿಟ್ ತೋರ್ಸ ನೋಡ್ರಿ ಹೆಂಗಾಗಿದೆ ಇವತ್ತು. ನಾ ತಗೊಂಡೆ ಸಿಗ್ತೇನಂತ ಹೋಗು ಮರಿ ದರ್ಶನ ತಗೊಳಕ. ಬರ್ರಿ ನಾಷ್ಟ ಮಾಡೋಣಂತ. ಆರಾಮ್ ತೋರಿ ಡ್ರೈವರ್ ಸರ. ಏನ್ ಚಲೋ ಮರಿ ಹಿಂಗೆ ದಬಾಸ್ ಹೊಟ್ಟಿಸ್ಬಿಟ್ಟತ್ ಪಾಪ. ವಾಂಗಿ ಬಾತ್ ಗುಡಿ ಮೇನ್ ಗುಡಿ. ಅದ ಬೀಚ್ ಮುಟ್ಕಾಣೋ ಮಗ. ಗೈಸ್ ಫುಲ್ ಗದ್ಲೈತಿ ವೀಕೆಂಡ್. ಸೊ ನೋಡ್ರಿ ಗೈಸ್ ಈಗ ಜಸ್ಟ್ ಗೋಕರ್ಣ ಬಿಡಾತೇವೆ. ಬಿಟ್ಟು ನೆಕ್ಸ್ಟ್ ಇಡಗುಂಜಿಗೆ ಹೋಗೋ ಪ್ಲ್ಯಾನ್ ಆಗೈತಿ. ಇಡಗುಂಜಿಗೆ ಹೋಗಿ ಮತ್ತೆ ಎಲ್ಲಿ ಪ್ಲ್ಯಾನ್ ಆಕೈತೆ ನೋಡೋಣ ಅಂತ. ಟೈಮ್ ಎಷ್ಟೆಷ್ಟು ಉಳಿದೈತಿ ಎಲ್ಲ ಕವರ್ ಮಾಡ್ಬೇಕು ಇವತ್ತು ಒಂದಿನ ಐತೆ. ಈಗ ಹೋಗೋಣ. ನೋ ಎಂಟ್ರಿ ಅಪ್ಪಾಜಿ, ಈ ಕಡೆ ಬಿಡಿ. ಒನ್ ವೇ ಪೊಲೀಸ್ ಗೈಸ್ ಈಗ ಜಸ್ಟ್ ಬಂದು ಇಡಗುಂಜಿಗೆ. ಪ್ರಸಾದ್ ಟೈಮಿಂಗ್ ಬಂದ್ ಆಗ್ತೈತಿ. ಸೊ ಅಂತ ಬರೀ ಗೈಸ್ ಎಲ್ಲರೂ ಮಸ್ತಂಗೆ ಊಟ ಮಾಡೋಣ ಅಂತ ಇಡಗುಂಜಾಗ. ಗಣಪನ ಪ್ರಸಾದ ತೊಗೊಂಡು ನೆಕ್ಸ್ಟ್ ಎಲ್ಲಿ ಸಿಗ್ತೇನೆ ಅಂತೇಳಿ ನಿಮ್ಗೆ ಹೇಳ್ತೇನೆ ಅಂತ ಮುಂದಿನ ಪ್ಲ್ಯಾನ್ ಇಲ್ಲಿ ಮಟ್ಟ ಸ್ಟೇಟದಾಗ. ಗೈಸ್ ಈಗ ಊಟ ಮಾಡಿ ಹೊರಗೆ ಬಂದೇವ್ರಿ. ಗುಡಿಗೆ ಹೋಗೋಣ ಅಂತ. ಇವು ಇಬ್ರು ಅವ್ರವ್ರ ಹೆಂಡತಿಯರಿಗೆ ಏನೋ ಸಾಮಾನು ಬೇಕಂತ ತೊಗೊಂಬರಕ್ಕೆ ಹೋಗ್ಯಾರ. ಗಿಲ್ಗಿಂಚಿ ನಿನ್ನ ಮಗಳಿಗೆ ಗಿಲ್ಗಿಂಚಿ ಒಂದು ಲುಂಗಿ ಡ್ಯಾನ್ಸ್ ಲುಂಗಿ ಡ್ಯಾನ್ಸ್ ಲುಂಗಿ ಡ್ಯಾನ್ಸ್ ಲುಂಗಿ ಡ್ಯಾನ್ಸ್. ಇಲ್ಲಿಂದ್ರ ನಿಮಗೆ ಡೈರೆಕ್ಟ್ ಗೋವಾ ಕೇಶವನಾಗ ಒಂದು ಬೋಟ್ ಐತಿ. ರಾತ್ರಿ 1:30 ಬಿಡ್ತೈತೆ ಬೋಟ. ಸೀದಾ ಬರ್ರಿ
ಅಲ್ಲಿಂದ ಬೋಟ್ ಹತ್ತಿದ್ರೆ ಅಂದ್ರೆ ಸೀದಾ ಒಂದು 35 ನಿಮಿಷದಾಗ ಗೋವಾ ಇದಕ್ಕೆ ಹೋಗಿ ಕ್ಯಾಶಿನೋ ಪ್ರೈಡಿಗೆ ಹೋಗಿ ಜಾಯಿಂಟ್ ಆಕೈತಿ. ಅಲ್ಲಿ ಸೀದಾ ಹೋದಾರ ಅಂತಂದ್ರೆ ಕರೆಕ್ಟ್ ಒಳಗೆ ಹೋಗ್ಬಿಡ್ರಿ. ಎಂಟ್ರೆನ್ಸ್ ಬೋಟ್ನ್ಯಾಗ ಬಂದವ್ರಿಗೆಲ್ಲ ಎಂಟ್ರೆನ್ಸ್ ಫೀಸ್ ಗೈ ಸಿಕ್ತು ನೋಡ್ರಿ. ಈಗ ಸಿಕ್ತು ಪಂಚರ್ ಅಂಗಡಿ. ನಮ್ಮ ಗಾಡಿ ಪಂಚರ್ ಆಗೈತಿ. ಪಂಚರ್ ಅಂಗಡಿ ಪಾರು ನೋಡ್ರಿ, ಇಲ್ಲೇ ಒಂದು ಮಳಿ ನಟ್ಬಿಟ್ಟೈತಿ. ಇವ್ರ ಕಾರ್ ಓನರ್ ಅಂತ ಪಂಚರ್ ಟ್ಯೂಬ್ಲೆಸ್ ಅಂತಾರೆ. ಅದನ್ನ ಮಳಿ ತೆಗಿಯಾಕ ಹೊಂಟಾರ ಅಲ್ಲಿ. ಅದು ತೆಗೆದ್ರೆ ಅವ ಹೋಗ್ಬೇಕು ಅನ್ನೋದು ಗೊತ್ತಿಲ್ಲ. ಟ್ಯೂಬ್ಲೆಸ್ ಮಳಿ ತೆಗಿಯೋದಂತ ಅಲ್ಲಿ. ಹಾಯ್ ಗೈಸ್, ಎಲ್ಲರಿಗೂ ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್. ಎಲ್ಲರೂ ಚಾ ಕುಡ್ದಿರಿ ಅಂತ ತಿಳ್ಕೊಂಡೇವಿ. ನಾವು ಈಗ ಜಸ್ಟ್ ಚಾ ಕುಡ್ದು ಇಲ್ಲ ಆನ್ ದ ವೇದಾಗ ಜೋಗ ಸಿಕ್ತೆ. ಸೊ ಈಗ ಜಸ್ಟ್ ಎಲ್ಲರೂ ಜೋಗಕ್ಕೆ ಬಂದೇವಿ. ಬರ್ರಿ ಜೋಗದ ವ್ಯೂ ತೋರಿಸ್ತೇನೆ ಅಂತ ನಿಮ್ಗೆ. ಜೋಗದಾಗ ಹಗಾರ ಹಗ This is trekking, bro. Trekking. ಮಳೆ ಬಾ ಬ್ರೋ, ಏನ್ ತೋರಿಸ್ತೀನಿ ಬಾ. ಜೋಗ ಜಲಪಾತ ತೋರಿಸ್ತೀನಿ ಬಾ. ಬನ್ನಿ ಗಾಯ್ಸ್, ನಾವು ಬಂದಿದ್ದೀವಿ ಗಾಯ್ಸ್. ದಾರಿ ಅಲ್ಲಿ ಅಲ್ಲಿ ಬರ್ತಿದ್ವಿ ನಾವು ದಾರಿ. ಛೇ ಛೇ ಛೇ. ಏ ವಿಠಲ, ಪಾಂಡ್ರಂಗ ವಿಠಲ. ಇಲ್ಲೊಂದು ವ್ಯೂ ಪಾಯಿಂಟ್ ಐತಿ, ಇಲ್ಲಿ ಮಕ್ಕೊಂಡು ನೋಡ್ಬೇಕು. ಏನ ಖರೇನ ಮಂಜು ಮೇಲೆ ಬಾಸ್ ಐತಲ್ಲ ಬಜ್ಜಿ ನೋಡಿ ಅಲ್ಲ ಇಷ್ಟ ಜೋಗ್ ಫಾಲ್ಸ್ ನೋಡಿ ಹೆದರಿ ಹುಚ್ಚು ಹೋಯ್ಕೊಂಡ ಬಾಲಕ್ಕ. ಎಲ್ಲ ಟ್ರಿಪ್ ಮುಗಿಸಿ ಮನೆಗೆ ಹೊಂಟಿದ್ವಿ ವಾಪಸ್. ನೈಟ್ 10:30 ಆಗೈತಿ. ಈಗ ಸಿರ್ಸಿ ಬಿಟ್ಟ ಒಂದು ಹಾಫ್ ಆನ್ ಅವರ್ ಆದ್ನ, 40 ತಾಸು ಆಯ್ತು. ನಮ್ಮ ಗಾಡಿ ಎಲ್ಲ ಸ್ವಿಚ್ ಅಪ್ ಆಗ್ಯಾವ. 1 2 ಒಂದು ಡ್ರೈವರ್ ಎಚ್ಚರದಾನ, ಒಂದು ಇವ್ರು ಎಚ್ಚರದಾರ. ಇವ್ರಿಗೆ ನಿದ್ದೆ ಬರಬಾರ್ದಂತ ನಾ ಎಚ್ಚರದೇನೆ. ನೋಡ್ರಿ, ನಮ್ಮ ಚಾರ್ಲಿ ಕರ್ಕೊಂಡು ಹೋಗಕ್ಕೆ ಬಂದಿರ್ತೀವಿ ರಾತ್ರಿ. ಕಮಾನ್ ಕಮಾನ್.